ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದ್ರೆ ಒಂದೇ ಹೆಸರು, ಶಾಂತಿ ಕ್ರಾಂತಿ. ಯಾಕೆ ಈ ಮೂವಿ ಇಷ್ಟ ಟ್ರೆಂಡ್ ಆಗ್ತಾ ಇದೆ ಗೊತ್ತಾ? 1991 ಅಲ್ಲಿ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರ ಡ್ರೀಮ್ ಪ್ರಾಜೆಕ್ಟ್ ಇದ್ದು. ಆ ಕಾಲದಲ್ಲಿಯೇ ಸುಮಾರು 10 ಕೋಟಿ ಬಜೆಟ್ ಹೊಂದಿರುವ ಸಿನಿಮಾ ಆಗಿತ್ತು. ಆಗ್ಲೇ 10 ಕೋಟಿ ಅಂದ್ರೆ ಈಗ 100 ಕೋಟಿ ಸಮ. ಇದು ಕನ್ನಡ, ತೆಲುಗು, ತಮಿಳ್, ಹಿಂದಿ 4 ಭಾಷೆಯಲ್ಲಿ ಒಟ್ಟಿಗೆ ಶೂಟಿಂಗ್ ಆಗಿತ್ತು. ತಮಿಳ್ ಮತ್ತೆ ಹಿಂದಿಯಲ್ಲಿ ರಜನಿಕಾಂತ್ ಸರ್, ಮತ್ತೆ ತೆಲುಗುಲ್ಲಿ ನಾಗಾರ್ಜುನ್ ಸರ್, ಮತ್ತೆ ಕನ್ನಡದಲ್ಲಿ ರವಿಚಂದ್ರನ್ ಸರ್ ಲೀಡ್ ರೋಲ್ ಆಗಿ ಪಾತ್ರ ಮಾಡಿದ್ದರು. ಪ್ಯಾನ್ ಇಂಡಿಯಾ ಅನ್ನುವ ಕಾನ್ಸೆಪ್ಟ್ ಪಾಪ್ಯುಲರ್ ಆಗೋಕ್ಕಿಂತ ಮುಂಚೆನೆ ರವಿಚಂದ್ರನ್ ಸರ್ ನ ರಿಯಾಲಿಟಿ ಮಾಡಿದ್ದರು. ಕ್ಲೈಮ್ಯಾಕ್ಸ್ ಗಾಗಿ 50 ಎಕರೆ ಲ್ಯಾಂಡ್ ಅನ್ನ ಹ್ಯೂಜ್ ಸೆಟ್ ರೆಡಿ ಮಾಡಿದ್ರು. ಆದ್ರೆ ಆ ಮೂವಿ ಲಾಸ್ ಆಯ್ತು. ರವಿಚಂದ್ರನ್ ಸರ್ ಅವರಿಗೆ ಶಾಂತಿ ಕ್ರಾಂತಿ ಮೂವಿ ಮೇಲೆ ಎಷ್ಟು ಪ್ರೀತಿ ಇತ್ತು ಅಂತ ಗೊತ್ತಾಗುತ್ತೆ. ಸೋಷಿಯಲ್ ಮೀಡಿಯಾದಲ್ಲಿ ರಿಲೀಸ್ ಮಾಡಿ ಅಂತ ಟ್ರೆಂಡ್ ಆಗ್ತಾ ಇದೆ. ನಿಮ್ಗೂ ಈ ಮೂವಿ ರಿಲೀಸ್ ಆಗ್ಬೇಕಂದ್ರೆ ರವಿಚಂದ್ರನ್ ಅವ್ರನ್ನ ಟ್ಯಾಗ್ ಮಾಡಿ, ಮತ್ತೆ ನನ್ನ ಅಕೌಂಟ್ನ ಫಾಲೋ ಮಾಡಿ.